3 ಗಂಟೆಯ ಪ್ರಮುಖ ಸುದ್ದಿ. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಭಾರೀ ಬೆಳವಣಿಗೆಯಾಗಿದ್ದು ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನವೀಸ್ ರಾಜೀನಾಮೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿಗಾದಂತಹ ಸೋಲಿಗೆ ತಾನು ಹೊಣೆ ಹೊತ್ತಿದ್ದಾರೆ ಡಿಸಿಎಂ ಫಡ್ನವೀಸ್. ಹೀಗಾಗಿ ರಾಜೀನಾಮೆಗೆ ಮುಂದಾಗಿದ್ದಾರೆ ಡಿಸಿಎಂ ಫಡ್ನವೀಸ್. ನನ್ನನ್ನ ಡಿಸಿಎಂ ಸ್ಥಾನದಿಂದ ಮುಕ್ತಗೊಳಿಸಿ, ನಾನು ಬಿಜೆಪಿ ಬಲವರ್ಧನೆಗಾಗಿ ಕೆಲಸ ಮಾಡಬೇಕಾಗಿದೆ ಹೇಗಂತ ನುಡಿದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿಗಾದಂತಹ ಸೋಲಿಗೆ ತಾನು ಹೊಣೆ ಹೊತ್ತುಕೊಂಡಿದ್ದಾರೆ ದೇವೇಂದ್ರ ಫಡ್ನವೀಸ್. ಮಹಾರಾಷ್ಟ್ರದಲ್ಲಿ 48ರಲ್ಲಿ ಕೇವಲ 9 ಸ್ಥಾನ ಗೆದ್ದಿದೆ ಬಿಜೆಪಿ. ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿಯಿಂದ ಭಾರೀ ಕಳಪೆ ಪ್ರದರ್ಶನ. ಈ ಹಿನ್ನೆಲೆಯಲ್ಲಿ ತಾನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತಹ ನಿರ್ಧಾರಕ್ಕೆ ಬಂದಿರುವುದಾಗಿ ತಿಳಿಸ್ತಾ ಇದ್ದಾರೆ ಫಡ್ನವೀಸ್. ಬಿಜೆಪಿ ಬಲವರ್ಧನೆಗಾಗಿ ನಾನು ಕೆಲಸ ಮಾಡಬೇಕಾಗಿದೆ, ನನ್ನನ್ನ ಡಿಸಿಎಂ ಸ್ಥಾನದಿಂದ ಮುಕ್ತಗೊಳಿಸಿ ಅಂತಿದ್ದಾರೆ ಫಡ್ನವೀಸ್. ಭಾರೀ ಬೆಳವಣಿಗೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ. ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಹಿರಿಯ ಪ್ರತಿನಿಧಿ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾತು ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮಹಾರಾಷ್ಟ್ರದಲ್ಲಿ ಬಂದಂತಹ ಫಲಿತಾಂಶ ಏನಿದೆ ಲೋಕಸಭಾ ಚುನಾವಣೆಯಲ್ಲಿ ಬಹಳ ದೊಡ್ಡ ಆಘಾತ ಬಿಜೆಪಿಯ ಪಾಲಿಗೆ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಈಗ ಭಾರಿ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆಯಾ? ಫಡ್ನವೀಸ್ ಅವರು ನಿಜಕ್ಕೂ ಕೂಡ ರಾಜೀನಾಮೆ ಕೊಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಂದ್ರೆ ಅದನ್ನು ಅಂಗೀಕರಿಸಲಾಗತ್ತಾ? ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಬೆಳವಣಿಗೆ ಅಂತ. ಪ್ರತಿಭಾ ಸ್ವಲ್ಪ ಹೊತ್ತಿನ ಮುಂಚೆ ಮುಂಬೈಯಲ್ಲಿ ಒಂದು ದೇವೇಂದ್ರ ಫಡ್ನವೀಸ್ ಕರೆದಿದ್ರು. ಅಲ್ಲಿ ಸೋಲಿನ ನೈತಿಕ ಹೊಣೆ ಹೊತ್ತು ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಬಿಜೆಪಿ ನನ್ನ ಮೇಲೆ ನಿರ್ಭರವಾಗಿತ್ತು, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ. ಇನ್ನು ಅಕ್ಟೋಬರ್ನ ಚುನಾವಣೆಗಳಿವೆ, ಆ ಕಾರಣದಿಂದ ನಾನು ಪಾರ್ಟಿಗೆ ಕೆಲಸ ಮಾಡ್ತೀನಿ ಅನ್ನೋದನ್ನ ದೇವೇಂದ್ರ ಫಡ್ನವೀಸ್ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮತ್ತು ಮಹಾವಿಕಾಸ್ ಅಘಾಡಿಗೆ ಬಂದ್ರೆ, ಅಂದ್ರೆ INDA ಒಕ್ಕೂಟಕ್ಕೆ ಬಂದ್ರೆ NDAಗೆ ಬಂದ ಸಂಖ್ಯೆಗಳು 17. ಅದರಲ್ಲೂ ಬಿಜೆಪಿ ಪಡೆದಿದ್ದು ಕೇವಲ 9 ಮತ್ತು ಕಾಂಗ್ರೆಸ್ ಪಡೆದಿದ್ದು 13. ಆ ಕಾರಣದಿಂದ ವಿಧಾನಸಭಾ ಚುನಾವಣೆಗೆ ಮತ್ತೊಮ್ಮೆ ಪಾರ್ಟಿಯನ್ನ ಕಟ್ಟಲಿಕ್ಕೆ ನಾನು ಪಾರ್ಟಿಯ ಕೆಲಸವನ್ನ ಮಾಡ್ತೀನಿ, ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನೋದನ್ನ ದೇವೇಂದ್ರ ಫಡ್ನವೀಸ್ ಹೇಳ್ತಾ ಇದ್ದಾರೆ, ನೈತಿಕ ಹೊಣೆಯನ್ನ ಹೊತ್ತು. ಹೀಗಾಗಿ ಅವರು ಸಾಕಷ್ಟು ವೋಟ್ ಶೇರ್ ಅನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಕೇವಲ 2 ಲಕ್ಷ ಮತಗಳನ್ನ ಮಾತ್ರ INDA ಹೋಲಿಸಿದ್ರೆ NDA ಒಕ್ಕೂಟ ಕಡಿಮೆ ಪಡೆದಿದೆ. ಆದ್ರೆ ಹೆಚ್ಚು ಕಡಿಮೆ 13 ಸೀಟ್ಗಳನ್ನ ಹೆಚ್ಚುವರಿಯಾಗಿ INDA ಒಕ್ಕೂಟ ಗೆದ್ದಿದೆ. ಇದಕ್ಕೆ ಕಾರಣ ಏನು? ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ನಡುವೆ ವೋಟ್ನ ಒಂದು ವರ್ಗಾವಣೆ ಆಗ್ಲಿಲ್ವಾ? ಇದೆಲ್ಲವನ್ನ ಅಧ್ಯಯನ ಮಾಡಬೇಕು, ಜೊತೆಗೆ ಮತ್ತೊಮ್ಮೆ ಪಾರ್ಟಿಯನ್ನ ಕಟ್ಟಬೇಕು. ಆ ಕಾರಣದಿಂದ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅನ್ನೋದನ್ನ ದೇವೇಂದ್ರ ಫಡ್ನವೀಸ್ ರಾಜೀನಾಮೆಯ ಆಫರ್ ಅನ್ನ ಬಿಜೆಪಿ ಹೈಕಮಾಂಡ್ಗೆ ಮಾಡಿದ್ದಾರೆ. ಈಗ ಬಿಜೆಪಿ ಇದನ್ನ ಅಕ್ಸೆಪ್ಟ್ ಮಾಡುತ್ತೋ ಇಲ್ವೋ, ಏನ್ ಮಾಡುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಈಗ ಹೈಕಮಾಂಡ್ ಆ ನಿರ್ಣಯವನ್ನ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಕೇಂದ್ರದಲ್ಲಿ ಸರ್ಕಾರ ರಚನೆ ಆಗಬೇಕು. ಆ ಕಾರಣದಿಂದ ಅನ್ಸುತ್ತೆ ದೇವೇಂದ್ರ ಫಡ್ನವೀಸ್ ರಾಜೀನಾಮೆ ಆಫರ್ ಅನ್ನ ಮಾಡಿದ್ದಾರೆ. ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ನೋಡ್ಬೇಕಾದ್ರೆ ಒಂದು ಹೀನಾಯ ಸೋಲು ಬಿಜೆಪಿ ಮತ್ತು ಮಿತ್ರ ಪಕ್ಷಗಳಿಗೆ ಮಹಾರಾಷ್ಟ್ರದಲ್ಲಿ ಆಗಿದೆ. 30 ಸೀಟ್ಗಳನ್ನ ಉದ್ಧವ್ ಠಾಕ್ರೆ, ಶರದ್ ಪವಾರ್ ಮತ್ತು ಕಾಂಗ್ರೆಸ್ ತೆಗೆದುಕೊಂಡಿದ್ರೆ 17 ಸೀಟ್ಗಳು ಮಾತ್ರ NDAಗೆ ಬಂದಿದೆ. ಹೀಗಾಗಿ ಅಕ್ಟೋಬರ್ನ ಚುನಾವಣೆಯ ಕಾರಣದಿಂದ ಏನ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ NDA ಒಕ್ಕೂಟದಲ್ಲೂ ಕೂಡ ಗಲಿಬಿಲಿ, ಗೊಂದಲ, ಕಮಲ ಇದೆ. ಪ್ರತಿಮಾ, ಪ್ರಶಾಂತ್, ಒಂದೊಮ್ಮೆ ಈಗ ಡಿಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ನಿರ್ಧಾರಕ್ಕೆ ಬಂದ್ರು, ಅದನ್ನ ಒಂದೊಮ್ಮೆ ಒಪ್ಪಿಕೊಂಡ್ರು ಕೂಡ ಮಹಾರಾಷ್ಟ್ರದ ಆ ಸರ್ಕಾರದಲ್ಲೂ ಕೂಡ ಬಹಳ ದೊಡ್ಡದಾದಂತಹ ತಲ್ಲಣ ಉಂಟು ಮಾಡುತ್ತೆ ಈ ಒಂದು ಬೆಳವಣಿಗೆ. ಅದನ್ನು ಸರಿಪಡಿಸುವಂತ ಜೊತೆಗೆ ಸರ್ಕಾರವನ್ನು ನಡೆಸ್ಕೊಂಡು ಹೋಗುವಂತ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಹಾಗಾಗಿ ಯಾರ ಹೆಗಲಿಗೆ ಇರಬಹುದು ಹಾಗಿದ್ರೆ ಒಂದೊಮ್ಮೆ ಫಡ್ನವೀಸ್ ಅವರನ್ನ ನಿಜಕ್ಕೂ ಡಿಸಿಎಂ ಸ್ಥಾನದಿಂದ ಮುಕ್ತಗೊಳಿಸಿದ್ದೇ ಆದ್ರೆ? ನೋಡಿ, ಕೇವಲ 4-5 ತಿಂಗಳಲ್ಲಿ ಚುನಾವಣೆ ನಡೆಯಲಿದೆ. ಸರ್ಕಾರವು ಕೂಡ ಈ ರೀತಿಯ ಪರಾಭವವನ್ನ ಅನುಭವಿಸಿ ಒಂದು ಲೇಮ್ಡಕ್ ಸರ್ಕಾರವಾಗುತ್ತೆ, ಅದು ನಿಶ್ಚಿತ. ಆದ್ರೆ ದೇವೇಂದ್ರ ಫಡ್ನವೀಸ್ ರಾಜೀನಾಮೆ ಕೊಟ್ರೆ ಮುಂದೇನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಬೇರೆ ಯಾರನ್ನಾದ್ರೂ ಕೂರಿಸ್ತಾರ, ಮರಾಠ ಸಮುದಾಯಕ್ಕೆ ಸೇರಿದ ಯಾರನ್ನಾದ್ರೂ ಕೂರಿಸ್ತಾರ,
ಅಥವಾ ದೇವೇಂದ್ರ ಫಡ್ನವೀಸ್ ಅವರೇ ಇನ್ನು ವಿಧಾನಸಭಾ ಚುನಾವಣೆಗೆ ಮುಂದುವರಿರಿ ಅಂತಕ್ಕಂಥದ್ದನ್ನ ಹೈಕಮಾಂಡ್ ಹೇಳುತ್ತಾ ಅನ್ನೋದನ್ನ ನೋಡ್ಬೇಕು. ಆದ್ರೆ ಒಂದು ದೊಡ್ಡ ಹೀನಾಯ ಸೋಲಿನ ನಂತರ ಒಂದು ಚರ್ನಿಂಗ್ ಔಟ್ ಪ್ರೊಸೆಸ್ ಮಹಾರಾಷ್ಟ್ರದ ಬಿಜೆಪಿಯಲ್ಲಿ ಶುರುವಾಗಿದೆ. ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯ ಆಫರ್ ನೀಡುವುದರ ಮೂಲಕ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.